ಇದನ್ನೆಲ್ಲ ನೀನು ನೋಡಿದ್ಯಾ? ನೀನು ಹೊರಗೆ ಬಾ, ಇನ್ನು ಏನೇನೋ ತೋರಿಸ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಅನದರ್ ವ್ಲಾಗ್. ಏನಪ್ಪ ಇದು ಕತ್ಲೆ ಇತ್ತು ಅಂತ ನೋಡ್ತಿದ್ರ? ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ? ದನ ಮೀಸಕ. ಟುಡೇ ಇಸ್ ಮಂಡೇ. ಫಸ್ಟ್ ಗಾಡಿ ಪಾರ್ಕಿಂಗಿಂದ ಎತ್ತಿ ಆಮೇಲೆ ರಿಟರ್ನ್ ಆಯಿರಿ. ನಾನು ಅಂಕಿತ್ ಹೊರಟಿದ್ದೀವಿ ಇಬ್ಬರು ನನ್ನ ಗಾಡೀಲಿ. ಎಲ್ಲಿಗೆ ಏನು ಅಂತ ಹೇಳ್ತೀನಿ ಸ್ವಲ್ಪ ಹತ್ರಲ್ಲೇ. ಸೊ ಫಸ್ಟ್ ಗಾಡಿ ವಾರ್ಮ್ ಅಪ್ ಮಾಡೋಣ. ಟೈಮ್ ಇವಾಗ 6 o'clock ಅರ್ಲಿ ಮಾರ್ನಿಂಗ್. ಸೊ ಬನ್ನಿ ಫಸ್ಟ್ ಫ್ಯೂಯಲ್ ಹಾಕ್ಸೋಣ. ಮಾದಪ್ಪನ ಸಾಂಗ್ ಕೇಳಿಕೊಂಡು ಸೊ ನಾವಿವಾಗ ಹೋಗ್ತಾ ಇರೋದು ಅಯ್ಯೂರ್ ಈಕೋ ಟೂರಿಸಮ್ ಪಾರ್ಕ್ ಅಂತ. ಇಲ್ಲಿಂದ ಅಪ್ರಾಕ್ಸ್ 90 ಕಿಲೋಮೀಟರ್ಸ್ ಅಂದ್ಕೊಳ್ಳಿ. ಒಂದು ಟ್ಯಾಂಕ್ ಮಾಡಿಸ್ತಾ ಫುಲ್ಲು. ಬನ್ನಿ ಹೊಡೋಣ. ಮಂಡೇ ಮಾರ್ನಿಂಗ್ ಬೇರೆ ಬೆಳಗ್ಗೆನೂ ಗಾಡಿಗಳು ಸ್ಟಾರ್ಟ್ ಆಗಿಬಿಟ್ಟೈತೆ ಗುರು ಆಗಲೇ ಓಡಾಡೋಕ್ಕೆ. ಇದು ಯಾವ್ದು ಗುರು ಬೆಂಗಳೂರು ವೆದರು ಫುಲ್ ಫ್ರೀಸ್ ಆಗ್ತೈತೆ, ಕೈಯೆಲ್ಲ ಫುಲ್ಲು ನಂಬಾಗ್ಬಿಟ್ಟು ಫೀಲ್ ಆಗ್ತೈತೆ. ಬೆಳಗ್ಗೆ 6 ಗಂಟೆಗೆ 10 ಗಂಟೆ 11 ಗಂಟೆಗಾದರೆ ಬಿಸಿಲು ಹೊಡೆದು ಚೆಚ್ಚುತ್ತೆ. 6 ಗಂಟೆ 7 ಗಂಟೆಗೆ ಚಳಿ ಹಾಕೋಗ್ತೈತೆ. ಅಯ್ಯೋ ಈ ಬೆಂಗಳೂರು ವೆದರ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ ಗುರು. ಹುಡುಗಿರ್ ಮನ್ಸು ಅರ್ಥ ಮಾಡ್ಕೊಬಿಡ್ಬೋದು ಒಂದು ಪಕ್ಷ, ಬೆಂಗಳೂರು ವೆದರ್ನ ಮಾತ್ರ ಸಾಧ್ಯನೇ ಇಲ್ಲ. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಅಯ್ಯಪ್ಪ ಅದು ಹೆಂಗಾನ ಗುರು, ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗ್ತಾರೆ. ದೇವರಣೆ ಗೊತ್ತಿಲ್ಲ ನನಗೆ ಇಷ್ಟೊತ್ತಿಗೆಲ್ಲ ಪಾಪ ಕೆಲ್ಸಕ್ಕೆ ಹೋಗೋರು, ಆಫೀಸ್ಗೆ ಹೋಗೋರು 6 ಗಂಟೆ 7 ಗಂಟೆಗೆ ಎದ್ದು ರೆಡಿಯಾಗಿ ಹೋಗ್ತಾರಲ್ಲ, ಅವ್ರಿಗೆಲ್ಲ ಒಂದು ದೊಡ್ಡ ನಮಸ್ಕಾರ ಗುರು. ನಾನು ನಿಧಾನಕ್ಕೆ 9:30 10 ಗಂಟೆಗೆ ಎದ್ದು ಆಮೇಲೆ ತಿಂಡಿ ಮಾಡ್ಕೊಂಡು ರೆಡಿಯಾಗಿ ಹೋಗೋ ಅಷ್ಟರಲ್ಲಿ 11:30 ಆಗುತ್ತೆ. 12 ಗಂಟೆನೇ ಆಯಿತು ಅಂದ್ಕೊಳ್ಳಿ ಆಫೀಸ್ಗೆ ಹೋಗೋದು. ಬೆಳಗ್ಗೆ ಹೊರಟವ್ರಿಗೆಲ್ಲ ಒಂದು ದೊಡ್ಡ ನಮಸ್ಕಾರ ಗುರು. ನಾ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ಗೂಗಲ್ ಮ್ಯಾಪ್ಗೂ ಗೊತ್ತಾಗ್ಬಿಡ್ತೇನೋ ಬೆಳಕಾಯ್ತು ಅಂತ. ಡಾರ್ಕ್ ಮೋಡಿಂದ ಲೈಟ್ ಮೋಡಕ್ಕೆ ಬರ್ತೈತೆ ಗುರು. ನಾವಿವಾಗ ಸರ್ಜಾಪುರದಿಂದ ಹತ್ತಿಬೇಳೆ ಹೋಗಿ ಹತ್ತಿಬೇಳೆಯಿಂದ ಹೊಸೂರು ಹಂಗೆ ಹೋಗ್ತಾಯಿದ್ದೀವಿ. ಮುಂದೆ ಸನ್ರೈಸ್ ಕೂಡ ಆಗ್ತೈತೆ. ಆದರೂ ಫಾಗ್ ನೋಡಿ ಗೈಸ್, ನಂಗೆ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಎಷ್ಟು ಕ್ಯಾಪ್ಚರ್ ಆಗ್ತಿದೆ ಅಂತ, ಬಟ್ ಫಾಗ್ ಮಾತ್ರ ಹೆವಿಯಾಗಿದೆ. ಚಳಿನೂ ಹಂಗೆ ಐತೆ. ನೀವು ಯಾರು ಅನ್ಕೊಂತಿರ್ತೀರಲ್ಲ ನಿಮಗೆ ಹೆಂಗೆ ಆಗಬೇಕು ತೀಟೆ ನನ್ನ ಮಕ್ಕಳ ನಿಮಗೆ ಇಷ್ಟೊತ್ತಿಗೆ ಎದ್ದು ಹೋಗೋಕ್ಕೆ ಅಂತ. ಅದು ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ಗೈಸ್, ಅದು ಫೀಲ್ ಮಾಡಬೇಕು, ಆವಾಗಲೇ ಅದು ಗೊತ್ತಾಗೋದು. ಒಂಥರ ಇದರಲ್ಲೂ ನಮಗೆ ಮಜಾನೇ. ಸನ್ರೈಸ್ ಕಾಣ್ತಾ ಇತ್ತು, ಬರೀ ಪೋಸ್ಟರ್ಗಳೇ ಆಯ್ತಾ ಮುಚ್ಕೊತೈತೆ, ಕಾಣ್ತಾ ಇಲ್ಲ. 8:30 ಹೋಗ್ತೀವಿ ಅಂತ ತೋರಿಸ್ತೈತೆ. ಕಾಫಿ ಬ್ರೇಕು ತಿಂಡಿ ಬ್ರೇಕು ಅಂತ ಅಂದ್ಕೊಂಡ್ರೆ ಎಷ್ಟೊತ್ತಾಗ್ಬೋದು ಗೊತ್ತಿಲ್ಲ. ಇಗ್ನಿಸ್
ನಂಗೊಂಥರ ಫೇವ್ರೆಟ್ ಕಾರ್ ಗೈಸ್ ಅದು. ಮೈಕ್ರೋ ಎಸ್ ಯು ಈ ಥರ ಚಿಕ್ಕದಾಗಿ ಸಖತ್ತಾಗಿದೆ. ಹಾಂ ನೋಡಿ ಇವಾಗ ಕಾಣಿಸ್ತಿದೆ ನೀಟಾಗಿ ಸನ್ರೈಸ್, ಸಕ್ಕತ್ತಾಗಿದೆ ಅಲ್ಲ. ಗುರು ಇಲ್ಲಿ ಯಾವುದೋ ಲೆಫ್ಟ್ ಸೈಡಲ್ಲಿ ಟಿ ವಿ ಎಸ್ ಅವ್ರದ್ದು ಕಂಪ್ನಿ ಇದೆ. ರಾಯಕೋಟೆ. ಸೊ ನಾವು ರಾಯಕೋಟೆ ಸೈಡೆ ಹೋಗ್ತಾ ಇರೋದು. ಟಿ ವಿ ಎಸ್ ಕ್ಲೀನಿಂಗ್ ಎಲ್ಲ ಹೆಂಗೆ ಮಾಡ್ತಾವ್ರು ನೋಡಿ ಗೈಸ್. 2-wheeler ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್. ಓಕೆ ಗುರು, RTX ಯಾವಾಗ ಗುರು ಬಿಡ್ತೀರಾ ನೀವು ಮ್ಯಾನುಫ್ಯಾಕ್ಚರ್ ಮಾಡಿ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ದೇವಸ್ಥಾನ ಎಲ್ಲ ಐತೆ ಒಳಗೆ. ಗೈಸ್ ಇನ್ನೊಂದು 35 ಕಿಲೋಮೀಟರ್ಸ್ ಇದೆ. ಇಲ್ಲಿ ಬಂದು ಕಾಫಿ ಬ್ರೇಕಾಗಂತ ನಿಲ್ಸಿದ್ವಿ ನಾನು ಅವನು. ಬಿಸಿ ಬಿಸಿ ಕಾಫಿ ಕೊಡು ಗುರು ಅಂತಂದರೆ ಗ್ಯಾಸ್ ಖಾಲಿ ಹೋಗೈತೆ ಅಂತಾನೆ ಗುರು. ಬೇಜಾರಾಗೋಯ್ತು ಈ ಚಳಿಗೆ. ಗೈಸ್ ಇದು ಯಾವುದೋ ಒಂದು ಊರಿಗೆ ಬಂದಿದ್ದೀವಿ. ಡೆಂಕಣಿ ಕೋಟೆ ಅಂತೇನೋ ಇದೆ. ಮೋಸ್ಟ್ಲಿ ಇದಾದಮೇಲೆ ರಾಯಕೋಟೆ ಬರುತ್ತೆ ಅನಿಸುತ್ತೆ. ಡೆಂಕಣಿ ಕೋಟೆ ಪೊಲೀಸ್ ಸ್ಟೇಷನ್. ಇಲ್ಲಿಗೊಂದು ಸರಿ ಬಂದಿದ್ದು ನೆನಪಿತ್ತು. ಸೊ ಆಮೇಲೆ ಹಂಗೆ ನೆನಪಾಯಿತು ಯಾವಾಗ ಅಂತ. ಕಾಲೇಜಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಬ್ಯಾಂಗ್ಳೂರಿಂದ ಹೊಗೇನಕಲ್ ಫಾಲ್ಸಿಗೆ ಹೋಗಿದ್ವಿ. ಸೊ ಆವಾಗ ಹೊಗೇನಕಲ್ಗೆ ಇದೇ ರೋಡ್ ಮೇಲೇ ಹೋಗಿದ್ದಿದ್ದು ಅರ್ಲಿ ಮಾರ್ನಿಂಗ್. ಇವಾಗ ನೆನಪಾಯ್ತು ನನಗೆ. ಇಲ್ಲಿಂದ 60 ಕಿಲೋಮೀಟರ್ಸ್ ಇದೆ ಗೈಸ್ ಅಷ್ಟೇ ಹೊಗೇನಕಲ್ ಫಾಲ್ಸ್. ನಮ್ಮೂರಿಗೂ ಹಿಂಗೆ ರೂಟ್ ಇದ್ದಿದ್ರೆ ಆರಾಮಾಗಿ ಹೋಗ್ಬಿಡ್ಬೋದು. ಆದರೆ ಫಾರೆಸ್ಟ್ ಇರೋದ್ರಿಂದ ರೂಟ್ ಇಲ್ಲ. ಈ ಥರ ಕಂಟ್ರಿ ಸೈಡ್ ಓಡ್ಸೋಕ್ಕೆ ಏನೋ ಒಂಥರ ಮಜಾ ಇರುತ್ತೆ ಗೈಸ್. ನಮ್ಮ ಊರುಗಳಲ್ಲಿ ಓಡಿಸೋ ಥರ ಫೀಲ್ ಬಂದ್ಬಿಡುತ್ತೆ ಒಂದೊಂದ್ಸರಿ. ಅದೇ ಥರನೇ ಇರೋದು ಹಳ್ಳಿ. ಇನ್ನೇನು ಬಂದ್ವಿ, 4 ಕಿಲೋಮೀಟರ್ಸ್ ತೋರಿಸ್ತೈತೆ. ಇಲ್ಲೊಂದು ಲೇಕ್ ಇದೆ, ಆ ಲೇಕಿಗೆ ಮ್ಯಾಪ್ ಹಾಕಿದ್ದೀನಿ, ನೋಡೋಣ ಹೆಂಗಿದೆ ಅಂತ. ಹತ್ರ ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವಿ ನೋಡೋಣ ಇರಿ. 85 ಕಿಲೋಮೀಟರ್ಸ್ ಅಂದ್ಕೊಳ್ಳಿ. 85 ಕಿಲೋಮೀಟರ್ಸು. ಇನ್ನೊಂದು 3 ಕಿಲೋಮೀಟ್ರ್ ಐತೆ. ಅಯ್ಯೋ ರೇಕೋ ಟೂರಿಸಮ್ ಪಾರ್ಕ್. ಬೋರ್ಡಲ್ಲಿ ನೋಡಿದ್ರೆ 14 ಕಿಲೋಮೀಟರ್ಸ್ ಐತೆ. ಏನಂತಾನೆ ಅರ್ಥ ಆಗ್ತಿಲ್ವಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ವಾ ಆನೆ ಐತೆ. ಅಲರ್ಟ್ ಆಗಿ ಜೀಪ್ ತಗೊಳ್ಳಿ. ಆನೆ ಬಂದವಂತೆ, ಆನೆ ಬಂದ. ಬೇಕಾದವ್ರು ಏಣಿ ತಗೊಬರ್ರಪ್ಪ. ಓಕೆ ಫಾರೆಸ್ಟ್ ಸ್ಟಾರ್ಟ್ ಆಯಿತು. ಅಯ್ಯೋ ರೇಕೋ ಟೂರಿಸಮ್ ಪಾರ್ಕ್. ಮೋಸ್ಟ್ಲಿ ಯಾಕೋ ಕರೀತಿದ್ದಾರೆ. ಎಂಟ್ರಿ ಫೀಸ್ ಇದೆ ಅನಿಸುತ್ತೆ. ಎಂಟ್ರಿ ಮಾಡಿಸ್ಬೇಕು ಫಸ್ಟು. ಗಾಡಿ ಡೀಟೇಲ್ಸ್ ಅದೆಲ್ಲ ಕೊಟ್ಟು ಆಮೇಲೆ ಪರ್ ಪರ್ಸನ್ 30 ರುಪೀಸ್ ಇದೆ ಎಂಟ್ರಿ ಫೀಸು. ಮತ್ತೊಂದು ಗಾಡಿಗೆ 20 ರುಪೀಸು. 6 PM to 6 AM ಅಲ್ಲೋ ಇಲ್ಲ, ಬೋರ್ಡಲ್ಲಿ ಹಾಕಿದ್ದಾರೆ. அந்த ஏரிக்கு தென்னுக்குறிக்கு ஒரு நாள் வருது. ಓಕೆ. என்னென்னமோ 3 கிலோமீட்டர் ஏரி இருக்குது. 3 கிலோமீட்டர் ஒரு ஏரி. 3 கிலோமீட்டரில் இதே ரோடு, இதே ஏரி. ஏரி மேலே ரோடு. ஒரு நாள் யானை, சிறுத்தை, மான் இதெல்லாம் அந்த ஏரிக்கு ஒரு நாள் தென்னுக்குறிக்கு அங்கே போகிறோம். இந்த டைமில் கிடைக்குமாண்ணா? டைமிங் சொல்ல முடியாது உங்களுக்கு அது. ಗೈಸ್ ಎಂಟ್ರಿ ಆದ್ವಿ. 3 ಕಿಲೋಮೀಟರ್ಸ್ ಅಂತೆ. ಫುಲ್ ಅಪ್ಪಿದೆ ಅಂತಂದ್ರು ಅವರಲ್ಲಿ. ಆನೆ, ಜಿಂಕೆ, ಅದು ಇದು ಪಿಕಾಕ್ಸು ಎಲ್ಲ ಇದೆ ಅಂತೆ ಫಾರೆಸ್ಟಲ್ಲಿ. ನಮಗೆಲ್ಲ ಯಾವುದು ಸ್ಪಾಟ್ ಆಗಲ್ಲ ಬಿಡಿ. ಅಲ್ಲಿ ಹೋಗ್ಬೇಕಾದ್ರೆ ಪಿಕಾಕ್ ಸಿಕ್ತು.
ಎಂಟ್ರೆನ್ಸಲ್ಲೇ ಗಾಡಿ ಮೇಲೆಲ್ಲ ಹಾಕ್ಬಿಟ್ಟವ್ರ ಫೋಟೋ. ಅಲ್ಲಿ ನೋಡು ನವಿಲು ಹೋಯ್ತೆ ನೋಡಿ ನಿನ್ನ ಜೊತೆಗೆ. ಅವಕ್ಕೆ ಅವರೇ ಮಾಡೋದ ಇದು? ಅವೇ ಮೇಸ್ತ್ರಿಗಳು ಇರ್ತಾವ ನವಿಲಲ್ಲಿ. ನೋಡು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ. ಹಸುಗಳೈತೆ, ಆನೆ ಐತೆ, ಏಣಿ ಒಂದ್ ತಗೊಂಬಂದಿಲ್ಲ ಅಷ್ಟೇ. ತೆಂಗಿ ಮರದ ಮೇಲೆ ಕುತ್ಕೊಂಡ್ಬಿಟ್ಟವ್ರೆ ಅಂತ ಯಾರೋ ಇವರು. ನಾ ಬೇಡ ಗುರು, ನೀನ್ ಎತ್ತು ಅಂತೆ. ಬಂದು ರೀಚ್ ಆಗಿದೀವಿ ಗುರು ಲೇಕ್ಗೆ. ಗೈಸ್ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲೇ ಲೇಕ್ ಹತ್ರ. ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹಾಗೆ ಟೈಮ್ ಲ್ಯಾಬ್ಸ್ ತೊಗೊಂಡಿದ್ದೀನಿ. ಟೈಮ್ ಲ್ಯಾಬ್ಸ್ ವೀಡಿಯೋನ ಆ್ಯಡ್ ಮಾಡ್ತೀನಿ ನೋಡಿ. ಮತ್ತು ಇವಾಗ ಇಲ್ಲಿ ಮೇಲ್ಗಡೆ ಹೋಗಬೇಕು. ಮೋಸ್ಟ್ಲಿ ಆ ಫಾರೆಸ್ಟ್ ರೂಟಿಂಗ್ ಇದೆ ಅನಿಸುತ್ತೆ. ಅಲ್ಲಿಗೆ ಹೋಗೋಣ ಬನ್ನಿ, ತೋರಿಸ್ತೀನಿ. ಅಲ್ಲಿ 30 ರೂಪಾಯಿ ಗಾಡಿಗೆ 20 ರೂಪಾಯಿ ಎಲ್ಲ ಈಸ್ಕೊಂಡ್ರು. ರೋಡ್ ನೋಡಿದ್ರೆ ಕಿತ್ತು ಊರು ಬಾಗ್ಲಾಗೈತೆ. ಈ ಸೈಡ್ ಎಲ್ಲ ಯಾವುದೋ ಮನೆಗಳಿದೆ ಮೇಲೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಇರಬೇಕು, ಗೆಸ್ಟ್ ಹೌಸ್ ಏನೋ. ಕಾಡು ಥರ ಏನಿಲ್ಲ, ಬರೀ ಪೊದೆಗಳೇ ಜಾಸ್ತಿ. ಯಾವುದೋ ಮಧ್ಯ ಒಂದೊಂದು ಮರಗಳಿದ್ದಾವೆ. ರೈಟ್ ಸೈಡಲ್ಲಿ ಒಂಥರ ಈ ಮರಗಳು ಚೆನ್ನಾಗಿ ಕಾಣ್ತೈತೆ. ಗುರು ಬೆಂಗಳೂರಿಂದ ಬಂದಿದ್ದಕ್ಕೆ 85-90 ಕಿಲೋಮೀಟರ್ಸು. ಹೇಳ್ಕೊಳ ಅಂತ ಕಾಡೇನಲ್ಲ ಗುರು. ಮುಂದೆ ಏನಿಲ್ಲ ಅನಿಸುತ್ತೆ ಗೈಸ್, ನೋಡೋಣ. ಇನ್ನೊಂದು ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಗಿ ರಿಟರ್ನ್ ತಗೊತೀವಿ. ತಿಂಡಿ ಮಾಡಿಲ್ಲ, ಹೋಗ್ತಾ ಹಂಗೆ ಅಲ್ಲೇ ರಿಟರ್ನ್ ಎಲ್ಲಾದರೂ ತಿಂಡಿ ಮಾಡಿಕೊಂಡು ಬೆಂಗಳೂರಿಗೆ ಹೋಗೋದೆ. ಮಧ್ಯಾಹ್ನದಷ್ಟರಲ್ಲಿ ಬೆಂಗಳೂರು ರೀಚ್ ಆಗ್ತೀವಿ. ರೋಡಲ್ಲಿ ಬರೀ ಜಲ್ಲಿ ಕಲ್ಲುಗಳು ಗುರು. ಒಂದು 4-5 ಏರ್ಪಿನ್ ಬೆಂಡ್ಸ್ ಇದೆ ಅನಿಸುತ್ತೆ. ಗೈಸ್ ಅಲ್ಲಿಂದ ಹೊರಟುವೆ. ಏನಂತದೇನು ಇರಲಿಲ್ಲ ನೋಡೋಕ್ಕೆ ಪ್ಲೇಸು. ಅಲ್ಲಿ ಕೇಳಿದ್ವಿ ಒಬ್ಬರನ್ನ, ಫಾಲ್ಸು ಫಾರೆಸ್ಟ್ರು ಬಿಡ್ತಿಲ್ಲ ಇವಾಗ, ಕ್ಲೋಸ್ ಮಾಡಿದ್ದಾರೆ ಅಂತಂದರು. ಮತ್ತು ಬೇರೆ ಇನ್ನೇನೈತೆ ಅಂತ, ಏನಿಲ್ಲ ಹಿಲ್ ಸ್ಟೇಷನ್ ಥರ ಅಷ್ಟೇ ಅಂತಂದರು. ಸರಿ ಇನ್ನೇನು ಅಂತ ಅಂದ್ಕೊಂಡು ಅದೊಂದು ಲೇಕ್ ವ್ಯೂ, ಅದೊಂದು ಲೇಕ್ ನೋಡಿದ್ವಲ್ಲ ಅದಷ್ಟೇ. ಈ ಕಡೆ ಒಂಚೂರು ರೋಡು ಹಿಂಗೆ ಮೇಲ್ಗಡೆ ಅಪ್ಪತ್ತೋ ಥರ ಇದೆ ಅಷ್ಟೇ. ಒಂದು 4-5 ಏರ್ಪಿನ್ ಬೆಂಡ್ಸು, ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಈಗ ಹೋಗಿ ರಿಟರ್ನ್ ಹೋಗಿ ತಿಂಡಿ ಮಾಡ್ಕೊಂಡು ಸೀದಾ ಬೆಂಗಳೂರು. ನೀವು ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತಂದರೆ ನೋಡಿ, ಸುಮ್ಮನೆ ಬೈಕಲ್ಲಿ ಒಂದು ರೌಂಡು ಬಂದು ಹೋಗ್ಬೋದು ಅಷ್ಟೆ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಬೇಡಿ. ಒಂದು ರೌಂಡ್ ಬಂದು ಸುಮ್ಮನೆ ಹಂಗೆ ನೋಡ್ಕೊಂಡು ಹೋಗ್ಬೋದು. ಸೊ ಐ ಥಿಂಕ್ ನಾನು ಮತ್ತೆ ಇಲ್ಲಿಂದ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗೋದನ್ನೆಲ್ಲ ಲಾಗ್ ಮಾಡೋಕ್ಕೆ ಹೋಗಲ್ಲ. ಸೊ ಬಂದಿದ್ದೆ ಇನ್ನೇನು ನೋಡ್ತೀರಾ ಅದನ್ನು, ಹೈವೇಲಿ ಹೋಗಬೇಕು ಇಲ್ಲ ಸಿಟೀಲಿ ಹೋಗಬೇಕು. ಸೊ ಹಂಗಾಗಿ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಇಲ್ಲಿ ತನಕ ನೀವು ನೋಡಿದ್ದೀರಾ ಅಂತಂದರೆ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ವ್ಲಾಗ್ಸು, ಬೈಕ್ ರೈಡಿಂಗ್ ಕಂಟೆಂಟ್ಸು ಹಾಕ್ತಾಯಿರ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಏನಾದರೂ ಇದ್ದರೆ ಹೇಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್.